ಈ ದಿನ ನಾನು ಹಾಗಲಕಾಯಿನ ಪಲ್ಯ ಮಾಡ್ತಿದ್ದೀನಿ ನೋಡಿ. ಹಾಗಲಕಾಯಿ ಇದು. ನೆಕ್ಸ್ಟು ಹಾಗಲಕಾಯಿಗೆ ಈರುಳ್ಳಿ, ಸಾಸಿವೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೆ, ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಅರಿಶಿನ ಮತ್ತು ಇದರಲ್ಲಿ ಜೀರಿಗೆ ಮತ್ತು ಕಡಲೆ ಬೀಜ ಇವೆರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುಣಸೆ ರಸ. ಇವಾಗ ನೋಡಿ, ನಾನು ಈ ಹಾಗಲಕಾಯಿನ 3 ಸರಿ ತೊಳೆದು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ. 3 ಹಾಗಲಕಾಯಿ ಇದೆ. ಇವಾಗ ನಾನು ಸ್ಟವ್ ಹಚ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು. ಏನು ಮಾಡ್ತಾರೆ, ಚೆನ್ನಾಗಿ ಬಾಡಿಸಾದ್ಮೇಲೆ ಎಣ್ಣೆ ಹಾಕ್ತಾರೆ. ನಾನು ಎಣ್ಣೆಲೇ ಉರಿತೀನಿ. ಅದನ್ನು ಉರಿದು ಅದನ್ನು ಸಣ್ಣ ಮಾಡ್ತೀನಿ. ಹಾಗಲಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಹುರಿದಿದ್ದೀನಿ, ಚೆನ್ನಾಗಾಗಿದೆ ಮತ್ತು ಇದು ಸಣ್ಣ ಆಗಿದೆ. ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಸಾಸಿವೆ ಹಾಕ್ತೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದಕ್ಕೆ ಹುರಿದಿಟ್ಕೊಂಡಿರುವ ಹಾಗಲಕಾಯಿ ಹಾಕ್ತೀನಿ. ಸ್ವಲ್ಪ ವಾಟರ್ ಹಾಕ್ತೀನಿ, 1/4 ಲೋಟ ಅಷ್ಟು ವಾಟರ್. 4 ಮಿನಿಟ್ ಮುಚ್ತೀನಿ. ನಂತರ ಖಾರ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಇದು 5 ನಿಮಿಷ ಮುಚ್ತೀನಿ. ಸ್ವಲ್ಪ ಸಣ್ಣ ಉರಿನಲ್ಲಿ ಬಿಡ್ತೀನಿ, ಅವಾಗ ಅದು ಕರೆಕ್ಟ್ ಆಗುತ್ತೆ. ಆವಾಗ ಹಾಕ್ತೀನಿ. ನೋಡಿ, ಇವಾಗ ಇದು ರೆಡಿ ಆಯಿತು. ಇದಕ್ಕೆ ನಾನು ಇದರಲ್ಲಿ ಕಡಲೆ ಬೀಜ ಮತ್ತು 1 ಸ್ಪೂನ್ ಜೀರಿಗೆ ಹಾಕಿ ಪುಡಿ ಮಾಡಿದ್ದೀನಿ. ಅದನ್ನು ಹಾಕ್ತಿದ್ದೀನಿ. ಇವಾಗ ಹಾಗಲಕಾಯಿನ ಪಲ್ಯ ರೆಡಿಯಾಗಿದೆ. ನೀವು ಸಾಂಬಾರು ಸೊಪ್ಪು ಹಾಕಬೇಕು. ನನ್ನ ಹತ್ರ ಸಾಂಬಾರು ಸೊಪ್ಪಿಲ್ಲ. ಇದೆ, ನೀವು ಒಂದ್ಸರಿ ಮಾಡಿ ಹಾಗಲಕಾಯಿನ ಪಲ್ಯ. ಇದು ಹಾಗಲಕಾಯಿನ ಪಲ್ಯ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಟೊಮೆಟೊ ಬಳಸಿದ್ರೆ ಎಲ್ಲ ಟೊಮೆಟೊ ಹಾಕ್ತಾರೆ, ಹುಣಸೆ ಹುಳಿ ಅಷ್ಟೇ ಹಾಕಿರೋದು. ಅದರಿಂದ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.